ಸ್ಥಳೀಯ ಏನು ಕೆಪಿಸಿ ಹಾಗೂ ರಾಜ್ಯದ ಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಜವಾಬ್ದಾರಿ ತಗೊಂಡು ಕೆಲಸ ಮಾಡಿಲ್ಲ ಅಂದ್ರೆ ಈ ಮಂಡಳಿಗೆ ಹೇಳಿದ್ದಾರೆ ನಮಗೆ ತೆಗೆದಾಗ ಬೇರೆ ನೇಮಕ ಮಾಡೋ ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೀವಿ. ಯಾರಾದ್ರೂ ಬೇಜಾರು ಬಿಡೋದಿಲ್ಲ, ಯಾಕಂದ್ರೆ ನಾನು ಮಗಳ ಮಾದರಿ ಎಲ್ಲ ಯಾವುದೂ ಇಲ್ಲ. ಇದು ಸಂಘಟನೆ, ಕಾಂಗ್ರೆಸ್ ಸಂಘಟನೆ ಮಾಡ್ತಾ ಇರೋದು. ಸಂಘಟನೆಗೆ ಇಷ್ಟ ಇರೋರು ಬರೋ ಚುನಾವಣೆ ನಾವು ಎಲೆಕ್ಷನ್ ನಿಂತು ಕಾಂಗ್ರೆಸ್ ನಲ್ಲಿ ಗೊತ್ತು ಐಡೆಂಟಿಫೈ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಯಾರು ಇದು ಇಷ್ಟ ಇರೋರು ಬಂದ್ರೆ ನಮ್ಮ ಸಂಘಟನೆ ಸೇರ್ಬೋದು, ಮಾಡಿ ಕೆಲಸ ಮಾಡೋದು. ಇಲ್ಲಿ ಕೆಲಸ ಮಾಡೋಕ್ಕಿಲ್ಲ, ಇಲ್ಲಿ ನಾವು ಬೇರೆ ಸಭೆಗೆ ಯಾರು ಬಂದಿಲ್ಲ, ಅದು ಇಷ್ಟ ಆಗಿರ್ಬೋದು, ಯಾವ್ದು ಇರ್ಬೋದು. ರಾಷ್ಟ್ರೀಯ ಅಧ್ಯಕ್ಷ ಬಂದ್ರೆ ನಾವು ಕೊಡೋ ಮರ್ಯಾದೆ ಕೊಡ್ಬೇಕಾಯ್ತು. ಆ ಸಭೆಗೆ ಯಾರು ಬಂದಿಲ್ಲ ಅವ್ರನ್ನ ಇಮಿಡಿಯೇಟ್ ನಾವು ರಿಮೂವ್ ಮಾಡಿದ್ದೀವಿ. ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷ ಒಂದು ಸೂಚನೆ ಬಂದಿದೆ. ನಾವು ಅಟ್ಲೀಸ್ಟ್ ಡೆಲ್ಲಿಯಿಂದ ಅವರು ಭುವನೇಶ್ವರಿಂದ ಇಲ್ಲಿ ಬೆಂಗಳೂರಿಗೆ ನಮ್ಮ ಸಂಘಟನೆ ಇದೆ, ಐದು ಸಂಘಟನೆ ಇದೆ, ನಾವು ಕಾರ್ಯಕ್ರಮ ಬೀಟ್ ಮಾಡ್ಬೋದು ನಿಟ್ಟು ಅಲ್ಲಿಂದ ಬಂದಿರ್ತಾರೆ. ನಾವು ಇಲ್ಲಿ ಬೆಂಗಳೂರು ನಾವು ರಾಷ್ಟ್ರೀಯ ಅಧ್ಯಕ್ಷ ಬಂದಾಗ ಅವ್ರು ವೆಲ್ಕಮ್ ಮಾಡಕ್ ಬಂದಿಲ್ಲ, ಅವ್ರ ಮೀಟಿಂಗ್ ಬಂದಿಲ್ಲ ಅಂದ್ರೆ ಅವರು ಸಂಘಟನೆಯಲ್ಲಿ ಇರೋದಕ್ಕೆ ಬೆಸ್ಟ್ ಅಂತ ತಿಳ್ಕೊಂಡು ಕೆಲವು ಜನ ಆಲ್ರೆಡಿ ರಿಮೂವ್ ಮಾಡಾಕಿದ್ರು. ಕೆಲವರು ಕಾರಣ ಕೊಟ್ಟರು, ಕಾರಣ ಕೊಟ್ಟಿರೋರು ಬಿಡಿಸ್ಕೊಂಡಿದೀವಿ. ಬರ್ತೀವಿ ಹೇಳ್ಬಿಟ್ಟು ಬೇಕಾಗಿ ಬಂದಿಲ್ಲ, ಅವ್ರನ್ನ ರಿಮೂವ್ ಮಾಡಿದೀವಿ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಡಿ.ಕೆ. ಶಿವಕುಮಾರ್ ಕೆಪಿಸಿ ಅಧ್ಯಕ್ಷ ಆದ್ಮೇಲೆ ಡಿ.ಸಿ ಮುಖ್ಯಮಂತ್ರಿ ಆದ್ಮೇಲೆ 5 ಪಂಚಭಾಗ್ಯ ಯೋಜನೆ ಕೊಟ್ಟಿದ್ದಾರೆ. ಯೋಜನೆಗಳೆಲ್ಲ ಸರ್ಕಾರದಲ್ಲಿ ಫ್ರೀಯಾಗಿ ಬರ್ತಾ ಇದೆ. ಅದನ್ನು ಉಪಯೋಗಿಸ್ಕೊಂಡು ನೀವು ಬಂದು ಕಾಂಗ್ರೆಸ್ ಅವರಿಗೆ ಸಪೋರ್ಟ್ ಮಾಡಿಲ್ಲ ಅಂದ್ಮೇಲೆ ನೀವು ಇರೋದು ಬೆಸ್ಟ್. ಆಲ್ರೆಡಿ ಮಸೂರಿ ಕೊಟ್ಟಿದ್ವಿ, ರಾಷ್ಟ್ರೀಯ ಅಧ್ಯಕ್ಷ ಕೊಟ್ಟಿದ್ವಿ, ಇಂಟ್ಯಾಕ್ಟ್ ಅಧ್ಯಕ್ಷ ಕೊಟ್ಟಿದ್ವಿ, ಇವನ್ನು ಕೊಡ್ತಾ ಇದೀವಿ. ದಯವಿಟ್ಟು ಅರ್ಥ ಮಾಡಿದ್ವಿ. ಒಂದು 100 ಜನಕ್ಕೆ ಸೇಫ್ಟಿ ಕಿಟ್ ಕೊಡೋ ನಿಟ್ಟಿನಲ್ಲಿ ಇವತ್ತು ಕರೆದಿದ್ದೀವಿ ಇಲಾಖೆ ಅವ್ರನ್ನ. ಇವತ್ತು ಒಂದು ಸಾಂಕೇತಿಕವಾಗಿ ಒಂದು 10 ಜನಕ್ಕೆ ಲೀಸ್ಟ್ ಕೊಡ್ತಾ ಇದ್ವಿ. ಅದಾದ್ಮೇಲೆ ಇನ್ನು ಮಿಕ್ಕಿದ ವ್ಯವಸ್ಥೆ ಮಾಡ್ತೀವಿ. ಮುರುಗನ್ ಓಕೆ ಬೆಂಗಳೂರಲ್ಲಿ ಲೇಟ್ ಮಾಡಿ ನಾವು ಇಲ್ಲಿರೋ ಕಾರ್ಮಿಕ ಬಗ್ಗೆ ನಾವು ಕಮಿಷನ್ ಮೀಟ್ ಮಾಡಿ ಅಲ್ಲಿ ಏನು ತೊಂದರೆ ಆಗಿದೆ ಮೀಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಅಲ್ಲೆಲ್ಲ ಕನ್ನಡ ಕಾರ್ಮಿಕ ಕಾರ್ಡ್ ಮಾಡೋ ಅಂತ ಹೇಳಿದ್ವಿ. ಇದರ ಗೆ ಚಂದ್ರನ್ ಮಾಡಿದ್ವಿ. ಯಾವ ಚಂದ್ರನ ಈಗ ವಾರ್ಡ್ ಅಧ್ಯಕ್ಷ ಆಗಿದಲ್ಲ, ಅವನ್ನೇ ಬೆಂಗಳೂರು ದಕ್ಷಿಣ ವಿಭಾಗದ ಅಧ್ಯಕ್ಷ ಮಾಡಿದ್ವಿ. ನೀವು ಕನ್ನಡ ಕಾರ್ಮಿಕ ಆಗಿದ್ರೆ ಪೋಸ್ಟ್ ಬೇಕಾದ್ರೆ ಕಾಂಗ್ರೆಸ್ ಬೇಕಾದ್ರೆ ಹೆಸರು ಕೊಡಿ, ಅದೇ ಅದಕ್ಕೆ ಹೇಳಿ ಆಗಲೇ ನಾನು ಕೊಡಿ. ಎಸ್ ಜಿ ನಾಯ್ದು ಅವ್ರದ್ದು ಕಾರ್ಮಿಕ ನಮ್ಮ ಯೂನಿಯನ್ ಜೊತೆ ಅಲೈನ್ಸ್ ಆಗಿದೆ. 20,500 ಮೆಂಬರ್ ಮಾಡಿದ್ದಾರೆ. ಅದೇ ಕಲರ್ ಕಾರ್ಡ್ ಮಾಡಿ ಕಮಿಟಿ ಎಲ್ಲ ಜಿಲ್ಲೆವಾರು ಕಮಿಟಿ ಮಾಡ್ತಾ ಇದ್ದಾರೆ ಅವರು. ಅವ್ರ ಜೊತೆ ನಮಗೆ 5 ಜನಕ್ಕೆ ಬ್ರಿಗೇಡ್ ಆಗಿದೆ, ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಜಿಲ್ಲಾ ಬಡಿ ಕಾರ್ಮಿಕ ಸಂಘ ಜಾಗೀರ್ ಚಿತ್ರದುರ್ಗ, ಯುವ ಕಾಂಗ್ರೆಸ್ ಒಂದು ಸೇವಲಾಳದ ಒಂದು ಉದ್ದಿಲಿ ಘಟಕ, ಅದು ವಿಭಾಗ ಯಾವುದು ಅಂದರೆ ಅಲ್ಪಸಂಖ್ಯಾತ ವಿಭಾಗ ಒಂದು, ಸಾಮಾಜಿಕ ಜಾಲತಾಣ ಒಂದು, ಹಿಂದುಳಿದ ವರ್ಗ ಒಂದು, ಪರಿಶಿಷ್ಟ ಜಾತಿ ವರ್ಗ ಒಂದು, ಪದವೀಧರ ವಿಭಾಗ ಒಂದು, ಕಾರ್ಮಿಕ ವಿಭಾಗ ಒಂದು, ಕಿಸಾನ್ ಒಂದು, ವೃತ್ತಿಪರ ವಿಭಾಗ ಒಂದು, ಕಾನೂನು ಮತ್ತು ಮಾನವ ವಿಭಾಗ ಒಂದು, ಅಸಂಘಟಿತ ಕಾರ್ಮಿಕರ ಒಂದು, ರಾಜೀವ್ ಗಾಂಧಿ ರಾಜ್ಯ ಪಂಚಾಯತ್ ವಿಭಾಗ ಒಂದು, ಬೀದಿ ವ್ಯಾಪಾರ ಒಂದು. ಇನ್ನೊಂದು ಮುಖ್ಯವಾದದ್ದು ಭಾರತೀಯ ರಾಷ್ಟ್ರೀಯ ಕಟ್ಟಡ ನಿರ್ಮಾಣ ಅರಣ್ಯ ಮತ್ತು ವೃಕ್ಷ ಕೊಟ್ಟ ಯಾರ್ದದು ಯಾವ್ದು ಕಮಿಟಿ ಅದು? ನಮ್ಮ ಕಮಿಟಿ ಒಂದು ದೇಶವಾಗಿದೆ. ಭಾರತೀಯ ರಾಷ್ಟ್ರೀಯ ಕಟ್ಟಡ ನಿರ್ಮಾಣ ಅರಣ್ಯ ಮತ್ತು ಒಕ್ಕೂಟ ಕೊಟ್ಟ ಅಂತ ನಿನ್ನೆ ಡಿ.ಕೆ. ಲೀಸ್ಟ್ ಮಾಡಿದ್ದಾರೆ. ಇದನ್ನ ಬೆಂಗಳೂರಲ್ಲಿ ಹೇಳಿ ನೋಡಿದೆ. ಬಚಾವ್ ಸಮಿತಿ ವೈದ್ಯ ಘಟಕ, ಮಾಹಿತಿ ಮೀನುಗಾರಿಕೆ, ಪರಿಶ್ರಮ ಪಂಗಡಿಗೆ ಇವರೇ ಅಧ್ಯಕ್ಷರು, ವಿಜಯನಾಯಕರು, ಅಂಗಲ ವಿಭಾಗ, ಮಾಜಿ ಶೇಖರ, ಶಿಕ್ಷಣ ವಿಭಾಗ, ಸಂಶೋಧನೆ, ಮಾಧ್ಯಮ, ಕಾನೂನು, ಈ ಥರ 37 ಇದೆ. 37 ವಿಭಾಗ ಪದಾಧಿಗಳು ಕಾಂಗ್ರೆಸ್ ಪದವಿ ಮಾಡಬೇಕು ಅಂತ ಬೆಂಗಳೂರು ಸೌದಲ್ಲಿ ಲೀಸ್ಟ್ ಕೊಟ್ಟಿದ್ದೀವಿ. ಅಲ್ಲಿ ನಮ್ದು ಸೇರ್ತಿದ್ದಾರೆ, ನಮ್ದು ಸೇರಿಲ್ಲ ಲಿಸ್ಟ್. ಅರ್ಥ ಮಾಡಿ. ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವತಿಯಿಂದ ಮಾರ್ಚ್ 21 ನಾವು ಬೆಂಗಳೂರಲ್ಲಿ ಭಾರತ ಜೋಡೋ ಕಾಂಗ್ರೆಸ್ ಸಭೆಯಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮ ಸಭೆ ನಡೆಯಿತು. ಸಭೆಗೆ ಎಲ್ಲ ನಮ್ಮ ಇಡೀ ರಾಜ್ಯದಿಂದ ಬಂದ ಎಲ್ಲ ಪದಗಳಿಗೆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಅವ್ರಿಗೆ ಧನ್ಯವಾದ ತಿಳಿಸೋ ನಿಟ್ಟಿನಲ್ಲಿ, ಹಾಗೂ ಹೋದ ತಿಂಗಳೇನು 27-28 ಇಂಟ್ಯಾಕ್ನ ರಾಷ್ಟ್ರೀಯ ಕಾರ್ಯ ಸಭೆ ಹಾಗೂ ರಾಜ್ಯ ಕಾರ್ಯ ಸಭೆ ಆಯಿತು. ಸಭೆಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಆರ್.ಸಿ. ಕುಂಟೆ ಅವರು ಹಾಗೂ ಇಂಟ್ಯಾಕ್ನ ರಾಷ್ಟ್ರೀಯ ಅಧ್ಯಕ್ಷ ಸಂಜೀವ್ ರೆಡ್ಡಿ ಅವರೆಲ್ಲ ಬಂದಿದ್ರು. ಅದರಲ್ಲಿ ಕಾರ್ಯಕ್ರಮ ಯಶಸ್ವಿ ಆಯಿತು. ಆ ದಿನ ಆದಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆರ್.ಸಿ. ಕುಂಟೆ ಅವರು ನಮ್ಮನ್ನೆಲ್ಲ ಕರೆದು ರಾಜ್ಯದಲ್ಲಿ INP ಸಾಬ್ನ ಏನು ಮುಂದಿನ ಏನು ಕಾರ್ಯಕ್ರಮ ಮಾಡ್ತಾ ಇದ್ರೆ ಯಾವ ಸಂಘಟನೆ ಮಾಡಿದ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾವಾರು ಕಮಿಟಿ ಕರೆದಿದ್ವಿ. ಜಿಲ್ಲಾವಾರು ಕಮಿಟಿ ಮಾಡೋದು ಎಲ್ಲ ಇಡೀ ಏನು 37 ಜಿಲ್ಲಾ
ಕಮಿಟಿ ಅಧ್ಯಕ್ಷರು ಮಾಡಿ, ಜಿಲ್ಲಾವಾರು ಕಮಿಟಿ ಮಾಡಿ, ಕ್ಷೇತ್ರವಾರು ಕಮಿಟಿ ಮಾಡಿ ಒಂದು 5,000 ಜನ ಕಟ್ಟಡ ಕಾರ್ಮಿಕರು ಎಲ್ಲ ಸೇರಿಸಿ ಇಡೀ ರಾಜ್ಯದಲ್ಲಿ ಒಂದು ಸ್ಥಳ ಗುರುತು ಮಾಡಿ, ಸ್ಥಳದಲ್ಲಿ ಕಾರ್ಯಕ್ರಮ ಸಮಾವೇಶ ಮಾಡಿ, ಸಮಾವೇಶಕ್ಕೆ ನಮ್ಮ ರಾಷ್ಟ್ರಾಧ್ಯಕ್ಷರಾದ ಕುಂಟೆ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರನ್ನು ಕರೆದು ಕಾರ್ಮಿಕರ ಏನೇನು ಸೌಲಭ್ಯಗಳು ನೀಡಬೇಕು, ಏನು ಕಷ್ಟ ಕಾರ್ಮಿಕರಿದೆ ಅವ್ರ ನಿಟ್ಟಿನಲ್ಲಿ ರಾಜ್ಯ ಮುಖ್ಯಮಂತ್ರಿಗಳನ್ನು ಕರೆದು KPCC ಅಧ್ಯಕ್ಷರಾದ BK ಕರೆದು ಇದನ್ನೇ ಕಾರ್ಯಕ್ರಮ ಮಾಡುವಂಥ ಒಂದು ಸೂಚನೆ ಕೊಟ್ಟರು. ಸೂಚನೆ ಪ್ರಕಾರ ಇವತ್ತು ನಾವು ಮೀಟಿಂಗ್ ಕರೆದು ಇಡೀ ರಾಜ್ಯದ ಎಲ್ಲ ಪದಗಳಿಗೆ ಒಂದು ಸೂಚನೆ ಕೊಟ್ಟು ಸಂಘಟನೆ ಮಾಡಿ 2 ತಿಂಗಳಲ್ಲಿ ಕಾರ್ಯಕ್ರಮ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತಿಳಿಸಿದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ಏನಿದೆ, ನಾವು ರಾಜ್ಯ ಎಲ್ಲ ಜಿಲ್ಲಾವಾರು ಕಮಿಟಿ ಬಂದಿದ್ರು. ಸಾಂಕೇತಿಕವಾಗಿ ಒಂದು 100 ಜನಕ್ಕೆ ಏನು ಕಟ್ಟಡ ಕಾರ್ಮಿಕರಿಗೆ ಸೇಫ್ಟಿ ಕಿಟ್ ಕೊಡಬೇಕು ನಿಟ್ಟಿನಲ್ಲಿ ಸಾಂಕೇತಿಕ ಒಂದು ಕಿಟ್ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಏನು SR ನಡೀತಾ ಇದೆ, ಈ ರಾಜ್ಯದಿಂದ SR ನಡೀತಾ ಇದೆ, SR ಮುಖಾಂತರ ಇಡೀ ಎಲ್ಲ ಜನ ಕಾಂಗ್ರೆಸ್ ಜನ ಯಾವುದೇ ಜನ ಮತದಾರರಿಂದ ಇದಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲರಿಗೂ ಸೂಚನೆ ಕೊಡ್ತಾ ಜಿಲ್ಲಾಧ್ಯಕ್ಷರು ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಜೊತೆ ಸೇರಿ ಅಥವಾ BLO ಜೊತೆ ಸೇರಿ ಎಲ್ಲ ಮನೆಗೆ ಹೋಗಿ ಎಲ್ಲರಿಗೂ ಜಾಗೃತಿ ಮೂಡಿಸಿ ವೋಟ್ ಲಿಸ್ಟ್ ಸೇರಿಸಿನಲ್ಲಿ ಜಾಗೃತಿ ಮೂಡಿಸಿ ಅಂತ ನಮ್ಮ ಪದಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಕರೆದಿದ್ವಿ INBCWF ನಿಂದ ಇವತ್ತು 100 ಜನಕ್ಕೆ ಕಾರ್ಮಿಕರ ಕಿಟ್ಗಳನ್ನು, ಸೇಫ್ಟಿ ಕಿಟ್ಗಳನ್ನ ವಿತರಣೆ ಮಾಡಿದ್ವಿ. ಹಾಗೆ ನಮ್ಮ ಪಂಚ ಯೋಜನೆ ಗ್ಯಾರಂಟಿನ ಬಗ್ಗೆ ತಿಳುವಳಿಕೆ ಹೇಳಿ ಮುಂದಿನ ದಿನಮಾನಗಳಲ್ಲಿ ನಾವು INBCWF ದಿಂದ SIR ಬಗ್ಗೆ ಮಾಹಿತಿ ತಿಳಿಸಿದ್ರು ನಮ್ಮ ದಿನೇಶ್ ಸರ್ ಅವರು, ಜಿಲ್ಲಾಧ್ಯಕ್ಷರ ಎಲ್ಲರಿಗೆ, ಜಿಲ್ಲಾಧ್ಯಕ್ಷರಿಗೆ. ಹಾಗೆ ಎಲ್ಲರೂ ಕೂಡಿ ನಾವು ಕಮಿಟಿ ಯಾವ ರೀತಿಯಿಂದ ರಚನೆ ಮಾಡಬೇಕು, ಯಾವ ರೀತಿಯಿಂದ ನಾವು ಪ್ರವಾಸಗಳನ್ನು ಕೈಕೊಂಡು ಯಾವ್ಯಾವ ರೀತಿಯಿಂದ ಕಮಿಟಿ ಮಾಡ್ಬೇಕಂತ ಹೇಳಿ ತಿಳುವಳಿಕೆ ಹೇಳಿದ್ರು. ಹೌದು, ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ. INBCWF ಅಲ್ಲಿ ದಿನೇಶ್ ಸರ್ ಅಂತ ಅಂದ್ರನೇ ಅವರು ದಿನೇಶ್ ಸರ್, ಅದರಿಂದ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ. ನಮ್ಮ ಎಲ್ಲಾ ಮಹಿಳೆಯರಿಗೂ ಆಗ್ಲಿ, ಒಂದು ಗಂಡ್ಮಕ್ಳಿಗಾಗ್ಲಿ ಎಲ್ಲರಿಗೆ ಎನ್ಕರೇಜ್ ಮಾಡ್ತಾರೆ ನಮ್ಗೆ. ಈ ರೀತಿ ಮಾಡ್ರಿ, ಈ ರೀತಿಯಿಂದ ಸಂಘಟನೆ ಕಟ್ರಿ, ಕಾಂಗ್ರೆಸ್ ಬಗ್ಗೆ ನೀವು ಎಲ್ಲಾ ರೀತಿಯಿಂದ ಫಲಾನುಭವಿಗಳು ಇದ್ದೀರಿ, ಇದನ್ನು ನೀವು ಈ ತರ ಮಾಡೋದ್ರಿಂದ ಒಳ್ಳೇದಲ್ಲ, ಚೆನ್ನಾಗಿ ಕಮಿಟಿ ಮಾಡಿ ಅಂತ ನಮ್ಗೆಲ್ರಿಗೂ ಎನ್ಕರೇಜ್ ಮಾಡ್ತಾರೆ. ಸಪೋರ್ಟ್ ಆಗಿ ನಮ್ಮ INBCWF ಗೆ ಸಪೋರ್ಟ್ ಆಗಿ ನಿಂತವ್ರಿ ಯಾರು ಅಂತಂದ್ರೆ ನಮ್ಮ ದಿನೇಶ್ ಸರ್ ಅಂತಾನೆ ನಾವು ಹೇಳ್ಬೇಕು ಅಂತ ಕರ್ನಾಟಕದಲ್ಲಿ ಎಲ್ಲಾ ಮೂಲೆಯಿಂದ ಬಂದಿದ್ದಾರೆ. 100 ಸೇಫ್ಟಿ ಕಿಟ್ ಕೊಟ್ಟಿದೀವಿ ಇವತ್ತು. ಆದ್ರೆ ಎಲ್ಲ ಬಹಳ ಜನ ಬಂದಿದ್ದಾರೆ. ಸವಲತ್ತು ಗೌರ್ಮೆಂಟ್ ಇಂದ ಏನೇನು ಸವಲತ್ತು ಸಿಗ್ತತೆ ಅದ್ರ ಬಗ್ಗೆ ತಿಳುವಳಿಕೆ ಹೇಳಿದ್ದಾರೆ ಸಾಹೇಬ್ರು, ನಮ್ಮ ದಿನೇಶ್ ಸರ್. ಇವತ್ತು ಒಳ್ಳೆ ದಿನ. ಮೀಟಿಂಗ್ ಐತೆ. ಇವತ್ತು ನಮ್ಮ ಸಾಹೇಬ್ರದ್ದು ಜನ್ಮದಿನ. ಇವತ್ತು ಇಡೀ ಕರ್ನಾಟಕದಲ್ಲಿ ಇನ್ನ ಸ್ವಲ್ಪ ಬಹಳ ಜನ ಬರೋದಿದ್ರು, ಯಾವ್ದಾದ್ರು ಕಾರಣಾಂತರ ಬಂದಿಲ್ಲ. ಇನ್ನ ಅವ್ರಿಗೆ ಏನೇನು ಮಾಹಿತಿ ಕೊಡ್ಬೇಕು, ಕಾರ್ಯಾಗಾರ ಮಾಡಿ ಅವ್ರಿಗೆ ಹೆಂಗೆ ತಗೋಬೇಕು ಅಂತ ಹೇಳಿ ಮುಂದಿನ ದಿನ ಒಳ್ಳೆ ಜೋರಾಗಿ 2 ತಿಂಗಳೊಳಗೆ ಬಹಳ ಅದ್ದೂರಿಯಾಗಿ ದೊಡ್ಡ ಫಂಕ್ಷನ್ ಮಾಡ್ಬೇಕಂತ ನಾವು ಒಂದು ತೀರ್ಮಾನ ತಗೊಂಡಿದ್ವಿ ಈ ಸಲ. ಜಿಲ್ಲೆ ಯಳಂದೂರು ತಾಲೂಕು ಮಾಂಬಳ್ಳಿ ಗ್ರಾಮ ಕೊಳ್ಳೇಗಾಲ ಕ್ಷೇತ್ರದ ಇವರು MLAಗಳದು. ಹಂಗೆ ನಮ್ಗೆ ಕಟ್ಟಡ ಕೂಲಿ ಕಾರ್ಮಿಕರ ಅಧ್ಯಕ್ಷರಾಗಿ ನಾವು ಕೆಲಸ ಮಾಡ್ತಾ ಇದೀವಿ. ಸಂಘ ಮಾಡಿದೀವಿ, ಡಾಕ್ಟರ್ BR ಅಂಬೇಡ್ಕರ್ ಸಂಘ ನಮ್ದು. ಅದರಲ್ಲಿ ನಮ್ಗೆ ಸೇಫ್ಟಿ ಕಿಟ್ ಅಂತ ಕೊಡ್ತಾ ಇದ್ದಾರೆ. ಅದು ಹೆಲ್ಮೆಟು ಮತ್ತೆ ಕಣ್ಣಿಗೆ, ಕಿವಿಗೆ ಮತ್ತೆ ಬಾಡಿಗೆ, ಅದರಲ್ಲೂ ಹ್ಯಾಂಡ್ ಗ್ಲೌಸು. ಅದರಲ್ಲೂ ನಮ್ಗೆ ಮುಖ್ಯವಾಗಿ ಬೇಕಾಗಿರೋದು ಇದು ಬೇಕಿತ್ತು, ಸೇಫ್ಟಿಗೆ ಬೆಲ್ಟ್ ಬೇಕಾಯ್ತು. ಕೆಲವು ಜನಕ್ಕೆ ಮೇಲಿಂದ ಕೆಳಗಡೆ ಬಿದ್ದು ಸುತ್ತ ಇದ್ದಾರೆ. ಆದ್ರೆ ಅದೊಂದು ಈಗ ನಮ್ಮ ಸರ್ಕಾರದಿಂದ ಅದೊಂದು ಕೊಡಕ್ಕೆ ವ್ಯವಸ್ಥೆ ಮಾಡ್ಕೊಡಿ ಅಂತ ನಾವು ಕೇಳ್ಕೊತೀವಿ. INBCWF ಇಂದ ನಮ್ಗೆ ಕಿಟ್ ಕೊಟ್ಟಿದ್ದಾರೆ. ಅದರಲ್ಲಿ ಹೆಲ್ಮೆಟು, ಗ್ಲಾಸು, ಕಿವಿಗೆ ಇದು ಏರ್ಫೋನು, ಮತ್ತೆ ಗ್ಲೌಸು, ಜಾಕೆಟ್. ಸೇಫ್ಟಿ ಕಿಟ್ ಕೊಟ್ಟಾರ ದಿನೇಶ್ ಸರ್. ಅದರಲ್ಲಿ ಬ್ಲೌಸ್ ಅದ, ಹೆಲ್ಮೆಟ್ ಅದ, ಮತ್ತೆ ಗ್ಲಾಸು, ಜಾಕೆಟು ಎಲ್ಲ ಐತೆ. ಇದು ಕೊಟ್ಟಿರೋ ತುಂಬಾ ಅನುಕೂಲ. ನಾವು ಕಟ್ಟಡ ಕಾರ್ಮಿಕರ ಸಂಘದ ಇವರು ಮೆಂಬರು. ಇಲ್ಲಿ ದಿನೇಶ್ ಸರ್ ಕೊಟ್ಟಾರ. ಇದು ಸೇಫ್ಟಿಗೆ ನಮ್ಗೆ ಕೊಟ್ಟಾರ, ಒಳ್ಳೇದು ಅಂತ ನಮ್ಗೆ.